ಓಕೆ. ಸೊ ಮೆಟಬಾಲಿಸಮ್ನ ನೀವು ಹೆಂಗೆ ಸರಿ ಮಾಡ್ಕೋಬೋದು, ಫಿಕ್ಸ್ ಮಾಡ್ಕೋಬೋದು ಹೆಂಗೆ ಆಯಿತಾ. ಬೇಸಿಕಲಿ ಮೆಟಬಾಲಿಸಮ್ ಹ್ಯಾಕಿಂಗ್ ಅಂತ ಅಂತೀವಿ ಆಯಿತಾ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಸೊ ಈಗ ಕೆಲವರು ಹೇಳ್ತಿರ್ತೀರಾ, ಲೈಕ್ ನಾನು ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ತಿಂತೀನಿ ಅಂದರೂ ವೆಯ್ಟ್ ಗೇನ್ ಆಗುತ್ತೆ ನನಗೆ, ಉಸಿರಾಡೋಂಗಿಲ್ಲ ವೆಯ್ಟ್ ಗೇನ್ ಆಗುತ್ತೆ ಆಯಿತಾ. ಇನ್ನು ಕೆಲವ್ರದ್ದು ಉಲ್ಟಾ ಆಪೋಸಿಟ್ ಪ್ರಾಬ್ಲಮ್ ಇರುತ್ತೆ, ಎಷ್ಟು ತಿಂದ್ರೂ ವೆಯ್ಟೇ ಗೇನ್ ಆಗ್ತಿಲ್ಲ ಅಂತ. ಸೊ ಇವಾಗ ಏನು ಅಂತ ಅಂದರೆ, ಕೆಲವ್ರು ಏನು ಮಾಡ್ತೀರಾ, ಇವಾಗ ಫ್ಯಾಟ್ ಲಾಸ್ ಮಾಡ್ತಿರ್ತೀರಾ. ಸೊ ಫಸ್ಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ, ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ, ನಂಗೆ ತುಂಬ ಜ್ಞಾಪಕ ಇರೋದಿಲ್ಲ, ಅದಕ್ಕೆ ಬರೆದಿಟ್ಕೊಂಡಿದ್ದೀನಿ ಪಾಯಿಂಟ್ಸ್ನೆಲ್ಲ. ಯಾಕಂದರೆ ನಾನು ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದನ್ನ, ರೀಲಲ್ಲಿ ಮಾಡಾಕಿದ್ದೆ, ಇನ್ ಡೆಪ್ತ್ ಹೋಗೋಕ್ಕಾಗಿರಲಿಲ್ಲ, ಪಾಯಿಂಟ್ಸ್ ಹೇಳಿದ್ದೆ ಅಷ್ಟೇ. ಸೊ ಇವತ್ತು ಇನ್ ಡೆಪ್ತಲ್ಲಿ ಹೋಗೋಣ ಆಯಿತಾ. ಸೊ ಫಸ್ಟ್ ಏನು ಅಂತಂದರೆ, ಡಯಟು ತುಂಬ ಜಾಸ್ತಿ ಡಿಫಿಸಿಟಲ್ಲಿ ತುಂಬ ಜಾಸ್ತಿ ಲಾಂಗಾಗಿ ಫಾಲೋ ಮಾಡ್ತಿರ್ತೀರ. ಅಂದರೆ ಕಮ್ಮಿ ತಿನ್ಕೊಂಡು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕಮ್ಮಿ ತಿನ್ಕೊಂಡು ಕೂತಿರ್ತೀರ. ಆ್ಯಂಡ್ ನೀವೇನು ಹೇಳ್ತೀರಾ ಅಂತ ಅಂದರೆ, ನಾನು ಎಷ್ಟೇ ಕಮ್ಮಿ ತಿಂದ್ರೂ ನಾನು ಫ್ಯಾಟ್ ಲಾಸ್ ಆಗ್ತಾ ಇಲ್ಲ ಅಂತೀರ. ಸೊ ತುಂಬ ಟೂ ಹಾರ್ಡ್, ಡಯಟಿಂಗ್ ಟೂ ಹಾರ್ಡ್ ಅಂತ ಅಂತೀವಿ ಆಯಿತಾ. ತುಂಬ ಜಾಸ್ತಿ ಡಯಟ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಬಾಡಿಗೆ ಏನಾಗ್ಬಿಟ್ಟಿದೆ ಅಂತ ಅಂದರೆ, ನೀವು ಅಷ್ಟೊಂದು ಕಮ್ಮಿಲಿಟ್ಟು ಅದನ್ನು ತುಂಬ ಅಷ್ಟಷ್ಟು ಟರ್ಮಲ್ಲಿ ಇಟ್ಟಾಗ ನಿಮ್ಮ ಬಾಡಿ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಚೆನ್ನಾಗಿ. ಸೊ ನೀವೇನು ಮಾಡಬೇಕಾಗುತ್ತೆ, ಸ್ವಲ್ಪ ದಿನ ಮೇಂಟೆನೆನ್ಸಲ್ಲಿ ತಿನ್ನಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಕ್ಯಾಲರೀಸ್ ಮೇಲ್ ತರೋದಕ್ಕೆ ಹೆದರ್ಕೋಬಾರ್ದು ನೀವು ಆಯಿತಾ. ನಿಮ್ಗೆ ಹೆಂಗೆ ಅನಿಸ್ತಿರುತ್ತೆ ಅಂತಂದರೆ, ಇಷ್ಟರಲ್ಲೇ ನನಗೆ ಫ್ಯಾಟ್ ಲಾಸ್ ಆಗ್ತಿಲ್ಲ, ಇನ್ನು ನಾನು ಮೇಂಟೆನೆನ್ಸಲ್ಲಿ ತಿಂದುಬಿಟ್ರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ಬಂದುಬಿಡುತ್ತೆ. ಸೊ ಆ ಹೆದರಿಕೆಗೆ ನೀವು ಕ್ಯಾಲರೀಸನ್ನ ಮೇಲೇ ಮಾಡೋದಿಲ್ಲ ಆಯಿತಾ. ಈದರ್ ನೀವು ಕ್ಯಾಲರೀಸ್ ಮೇಲ್ ಮಾಡೋದಿಲ್ಲ, ಇಲ್ಲ ಅಂತಂದರೆ ಫ್ರಸ್ಟ್ರೇಷನಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀರಾ ಆಯಿತಾ. ಎರಡೂ ನಿಮಗೆ ಮೆಟಬಾಲಿಸಮ್ ಕ್ರ್ಯಾಶ್ ಆಗೋದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸೊ ನೀವೇನು ಮಾಡಬೇಕು, ಲೈಕ್ ನೀವು ಸ್ವಲ್ಪ ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ತಿನ್ನಬೇಕಾಗುತ್ತೆ ಆಯಿತಾ. ಒಂದು ಸ್ವಲ್ಪ ದಿನ ಮೇಂಟೆನೆನ್ಸಲ್ಲಿ ತಿನ್ನಿ, ಅಬ್ಸರ್ವ್ ಮಾಡಿ ಬಾಡಿನ ವಾಪಸ್ ರೀಬ್ಯಾಲೆನ್ಸ್ ಮಾಡಬೇಕು. ನಾನು ನಿಮಗೆ ಎಷ್ಟೊಂದು ಸತಿ ಹೇಳ್ಕೊಟ್ಟಿದ್ದೀನಿ, ಕಟ್ಟಿಂಗು ಮತ್ತು ಬಲ್ಕಿಂಗ್ ಮಧ್ಯದಲ್ಲಿ ಮೇಂಟೆನೆನ್ಸ್ ಅಂತ ಬರುತ್ತೆ. ಆ್ಯಂಡ್ ಒನ್ಸ್ ಇನ್ ಎ ವೈಲ್ ಮಧ್ಯದಲ್ಲಿ ಬಾಡಿನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಾವು ಮೇಂಟೆನೆನ್ಸಲ್ಲಿ ಅಂತ, ಇಲ್ಲ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಮೇಂಟೆನೆನ್ಸ್ ಏನಿದೆ, ನಿಮ್ಮ ಬಾಡಿ ತುಂಬ ಜಾಸ್ತಿ ಇಷ್ಟಪಡೋದೇ ಮೇಂಟೆನೆನ್ಸನ್ನು. ಯಾಕಂದರೆ ಜಾಸ್ತಿ ಫ್ಲಕ್ಚುಯೇಷನ್ ಇರಲ್ಲ, ನಿಮ್ಮ ಬಾಡಿಗೆ ಏನೇನು ನೆಸೆಸರಿ ಇದೆ ಪ್ರತಿಯೊಂದು ನೀವು ಕೊಡ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಬಾಡಿಗೆ ಮೇಂಟೆನೆನ್ಸ್ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ವೇರಿಯೇಷನ್ ನಿಮ್ಮ ಬಾಡಿಗೆ ಇಷ್ಟ ಆಗಲ್ಲ. ಬಲ್ಕು ಕಟ್ಟು ನಿಮ್ಮ ಬಾಡಿ ಅಷ್ಟೊಂದು ಇಷ್ಟಪಡೋದಿಲ್ಲ ಅದನ್ನ. ಸೊ ಇದು ಸಿಂಪಲ್ ಆಯಿತಾ. ಸೊ ಫಸ್ಟು ನಿಮ್ಮ ಡಯಟಿಂದ ಸ್ವಲ್ಪ ಮೇಂಟೆನೆನ್ಸಲ್ಲಿ ಸ್ವಲ್ಪ ದಿನ ತಿನ್ನೋಕ್ಕೆ ಶುರು ಮಾಡಿ, ಸೊ ಬಾಡಿ ಯೂಸ್ ಟು ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಅಂದರೆ, ಈಟ್ ಮೋರ್ ಪ್ರೋಟೀನ್. ಸೊ ಪ್ರೋಟೀನನ್ನು ಜಾಸ್ತಿ ತಿನ್ನಬೇಕಾಗುತ್ತೆ ನೀವು. ಜಾಸ್ತಿ ಅಂತ ಅಂದರೆ ಏನು, ನಿಮ್ಗೆ ಎಷ್ಟು ಬೇಕಷ್ಟು ಪ್ರೋಟೀನ್ ತಿನ್ನಬೇಕಾಗುತ್ತೆ ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕಾಗುತ್ತೆ. ನಿಮ್ಮ ಬಾಡಿ ವೆಯ್ಟನ್ನು ಕೆ ಜಿಲಿ ತೊಗೊಂಡಾಗ 2.2 to 2.6 grams per kg ಆಫ್ ಯುವರ್ ಬಾಡಿ ವೆಯ್ಟ್. ನಾನು ಇದ್ರ ಮೇಲೆ ಆಲ್ರೆಡಿ ವೀಡಿಯೋಸ್ ತುಂಬ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೆ ಹೇಗೆ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ಪ್ರೋಟೀನು, ಎಷ್ಟು ಕಾರ್ಬೋಹೈಡ್ರೇಟ್ಸ್, ಎಷ್ಟು ಫ್ಯಾಟ್ ತಿನ್ನಬೇಕು, ಅದ್ರ ಮೇಲೆಲ್ಲ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ವೆಯ್ಟ್ ಲಾಸ್ ಮೇಲೂ ವೀಡಿಯೋ ಮಾಡಿದ್ದೀನಿ, ವೆಯ್ಟ್ ಗೈನ್ ಮೇಲೂ ಮಾಡಿದ್ದೀನಿ. ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಡ್ ಆಗಿರುತ್ತೆ, ಹೋಗಿ ನೋಡ್ಕೊಳ್ಳಿ ಅದರಲ್ಲಿ. ಫಸ್ಟ್ ಈ ಕಾನ್ವರ್ಸೇಷನ್ ಕೇಳಿಸ್ಕೊಳ್ಳಿ ಫುಲ್ ಇವಾಗ. ಸೊ ಈಟ್ ಮೋರ್ ಪ್ರೋಟೀನ್. ಸೊ ಪ್ರೋಟೀನನ್ನು ಜಾಸ್ತಿ ತಿನ್ನಿ. ಪ್ರೋಟೀನ್ ಏನಕ್ಕೆ ಜಾಸ್ತಿ ತಿನ್ನಬೇಕು ಅಂತ ಅಂದರೆ, ನಿಮ್ಮ ಬಾಡಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡೋದಕ್ಕೆ ಜಾಸ್ತಿ ಎನರ್ಜಿನ ಯೂಸ್ ಮಾಡುತ್ತೆ. ಸೊ ಥರ್ಮಿಕ್ ಎಫೆಕ್ಟ್ ಏನಿದೆ ನಿಮ್ಮ ಬಾಡಿ ಪ್ರೋಟೀನನ್ನು ಡೈಜೆಸ್ಟ್ ಮಾಡೋಕ್ಕೆ, ಸೊ ಪ್ರೋಟೀನ್ದೇ 20-30% ಕ್ಯಾಲರೀಸ್ ಏನಿದೆ ಅದು ಪ್ರೋಟೀನನ್ನೇ ಡೈಜೆಸ್ಟ್ ಮಾಡೋಕ್ಕೆ ತೊಗೊಬಿಡುತ್ತೆ. ಅದೇ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟಿಗೆ ಎಷ್ಟು ತೊಗೊಳುತ್ತೆ, 5 to 10% ಆಗುತ್ತೆ ಅಷ್ಟೇ. ಸೊ ಬೇಸಿಕಲಿ ಹೆಂಗೆ ಅಂದರೆ, ನಾನು 100 ಗ್ರಾಮ್ ಪ್ರೋಟೀನ್ ಕೊಟ್ಟರೆ ಅದ್ರದ್ದು 20-30% ಅದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕೆ ಹೋಗುತ್ತೆ. ಅದೇ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ನ 100 ಗ್ರಾಮ್ ಕೊಟ್ಟರೆ 5-10% ಅಷ್ಟೇ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಅದು ಹೋಗುತ್ತೆ ಆಯಿತಾ. ಸೊ ಬೇಸಿಕಲಿ ಅದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕೆ ಎಷ್ಟು ಪರ್ಸೆಂಟೇಜ್ ಬೇಕು ಅಂತ, ಪ್ರೋಟೀನ್ಗೆ 20 to 30% ಅದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕೆ ಬೇಕು ಎನರ್ಜಿ. ಅದೇ ಕಾರ್ಬೋಹೈಡ್ರೇಟ್ಸಿಗೆ 5 to 10 ಬೇಕು, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟಿಗೆ ಆಯಿತಾ, 5 to 10%. ಅದಕ್ಕೆ ಪ್ರೋಟೀನಿಗೆ ಜಾಸ್ತಿ ಎನರ್ಜಿ ಯೂಸ್ ಮಾಡ್ಕೊಳುತ್ತೆ ಡೈಜೆಸ್ಟ್ ಆಗೋಕ್ಕೆ ನಿಮ್ಮ ಬಾಡಿಲಿ. ಅದಕ್ಕೆ ಪ್ರೋಟೀನ್ ಜಾಸ್ತಿ ತಿನ್ನಬೇಕು ನೀವು. ಆ್ಯಂಡ್ ಥರ್ಡ್ ಥಿಂಗ್ ಏನು ಅಂತ ಅಂದರೆ, ನೀವು ವೆಯ್ಟ್ ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಜಿಮ್ಮಿಗೆ ಹೋಗಬೇಕು ಆ್ಯಂಡ್ ವೆಯ್ಟ್ ಲಿಫ್ಟ್ ಮಾಡಬೇಕು. ಸೊ ಫಸ್ಟ್ ಏನು ಅಂತ ಅಂದರೆ, ನಿಮ್ಮದು ಡಯಟ್ ಫಿಕ್ಸ್ ಮಾಡ್ಕೋತೀರಾ, ಪ್ರೋಟೀನ್ ಜಾಸ್ತಿ ತಿಂತೀರಾ, ಆಮೇಲೆ ನೀವು ವೆಯ್ಟ್ ಲಿಫ್ಟ್ ಮಾಡಬೇಕು. ಸೊ ನೀವು ಅನ್ಕೋತಿರ್ಬೋದು, ಎಲ್ಲ ನಾರ್ಮಲ್ ಯಾಕೆ ಹೇಳ್ತಿದ್ದ ನೀವು, ಆಲ್ರೆಡಿ ತುಂಬ ಕೇಳಿದ್ದೀವಿ ವೆಯ್ಟ್ ಲಿಫ್ಟ್ ಮಾಡಿ, ಜಿಮ್ಗೆ ಹೋಗಿ, ಪ್ರೋಟೀನ್ ತಿನ್ನಿ ಅಂತ. ಸೊ ಇದ್ರ ಹಿಂದೆ ಸೈನ್ಸ್ ಏನಿದೆ ಅಂತ ಹೇಳ್ತೀನಿ ನಿಮಗೆ. ಸೊ ಬೇಸಿಕಲಿ ನಮ್ಮ ಬಾಡಿ ಮಸಲನ್ನು ಉಳಿಸ್ಕೊಳ್ಳೋದಕ್ಕೆ ಜಾಸ್ತಿ ಕ್ಯಾಲರೀಸ್ ಬೇಕು ನಮ್ಮ ಬಾಡಿಗೆ. ಸೊ ಮಸಲನ್ನು ನಾವು ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಅಂತ ಅಂತೀವಿ. ಸೊ ಮಸಲ್ ನಿಮ್ಮ ಬಾಡಿಲಿ ಉಳ್ಕೊಳ್ಳೋಕ್ಕೆ ಜಾಸ್ತಿ ಕ್ಯಾಲರೀಸ್ ಕೊಡಬೇಕಾಗುತ್ತೆ ನೀವು. ಪ್ರೋಟೀನ್ ಎನಫ್ ಕೊಡಬೇಕಾಗುತ್ತೆ, ಕ್ಯಾಲರೀಸ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಮಸಲ್ ಈಸ್ ಎಕ್ಸ್ಪೆನ್ಸಿವ್ ಟು ಹೋಲ್ಡ್. ನಿಮ್ಮ ಬಾಡಿ ಉಳಿಸ್ಕೊಳ್ಳೋಕ್ಕೇ ಜಾಸ್ತಿ ಎನರ್ಜಿ ಬೇಕು, ಕ್ಯಾಲರೀಸ್ ಬೇಕು ಅದಕ್ಕೆ. ಅದೇ ಫ್ಯಾಟು ಎಕ್ಸ್ಪೆನ್ಸಿವ್ ಅಲ್ಲ ಹೋಲ್ಡ್ ಮಾಡೋಕ್ಕೆ ಆಯಿತಾ. ಫ್ಯಾಟಿಗೆ ನೀವು ಜಾಸ್ತಿ ಕ್ಯಾಲರೀಸ್ ಬೇಡ, ನಿಮ್ಮ ಬಾಡಿ ಅದನ್ನು ಮೇಂಟೈನ್ ಮಾಡೋಕ್ಕೆ
ನಿಮ್ಮ ಬಾಡಿಗೆ ಜಾಸ್ತಿ ಕ್ಯಾಲರೀಸ್ ಬೇಡ ಫ್ಯಾಟನ್ನು ಮೇಂಟೈನ್ ಮಾಡೋಕ್ಕೆ. ಸೊ ಫ್ಯಾಟ್ ಹಾಗೆ ಇದ್ಬಿಡುತ್ತೆ. ಅದೇ ಮಸಲ್ ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಕ್ಯಾಲರೀಸ್ ಬೇಕು. ಸೊ ಬೇಸಿಕಲಿ ಏನಾಗುತ್ತೆ, ನೀವು ಜಾಸ್ತಿ ತಿಂದ್ರೂ ನಿಮ್ಮ ಮಸಲ್ ಮಾಸ್ ಜಾಸ್ತಿ ಇದ್ದಾಗ ನಿಮ್ಮ ಬಾಡಿ ತುಂಬ ಚೆನ್ನಾಗಿ ನೀವು ತಿಂದಿರೋ ಕ್ಯಾಲರೀಸ್ನ ಬರ್ನ್ ಮಾಡುತ್ತೆ. ಸೊ ಜಾಸ್ತಿ ಮಸಲ್ ಮಾಸ್ ಇದ್ದಾಗ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನನ್ನ ಮೇಂಟೆನೆನ್ಸ್ ಕ್ಯಾಲರೀಸ್ ನಾನು ಲಿಫ್ಟ್ ಮಾಡೋಕ್ಕೂ ಮುಂಚೆ 2000 ಇತ್ತು. ಆ್ಯಂಡ್ ನಾನೊಂದು 5 ವರ್ಷದಿಂದ ಲಿಫ್ಟ್ ಮಾಡಿ ಒಂದು 10 kg ಜಾಸ್ತಿ ಮಾಡಿದ್ದೀನಿ. ಎಕ್ಸಾಂಪಲ್ ಕೊಡ್ತಿದ್ದೀನಿ, ಆ್ಯಕ್ಯುರೇಟ್ ಇಲ್ಲ ಇದು ಎಕ್ಸಾಂಪಲ್ ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಕೊಡ್ತಿದ್ದೀನಿ ಅಷ್ಟೇ. ಸೊ ಒಂದು 10 kg ಜಾಸ್ತಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ ಒಂದು 5 ಇಯರ್ಸಲ್ಲಿ. ಸೊ ಅವಾಗ ನನ್ನ ಮೇಂಟೆನೆನ್ಸ್ ಏನಿರುತ್ತೆ 2000ರಿಂದ ಒಂದು 2500 ಕ್ಯಾಲರೀಸ್ ಹತ್ರ ಬರುತ್ತೆ ಹಿಂಗೆ, ಆಯಿತಾ. ಸೊ ಮೇಂಟೆನೆನ್ಸ್ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಸೊ ನೀವು ಜಾಸ್ತಿ ತಿನ್ಬೋದು ಬೇಸಿಕಲಿ ಅದೇ ಬಾಡಿ ಮೇಂಟೈನ್ ಮಾಡೋಕ್ಕೆ, ಆಯಿತಾ. ಸೊ ಮಸಲ್ ಈಸ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್. ಅದಕ್ಕೆ ಮಸಲ್ ಬಿಲ್ಡ್ ಆಗಬೇಕು. ಮಸಲ್ ಬಿಲ್ಡ್ ಆಗೋದು ಬರೀ ಪ್ರೋಟೀನ್ ತಿಂದಾಗ ಆಗೋದಿಲ್ಲ. ಪ್ರೋಟೀನ್ ತಿಂದು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡಬೇಕು. ಸೊ ನೀವು ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಬ್ರೈನು ಸಿಗ್ನಲ್ ಮಾಡುತ್ತೆ, ಇವನು ಈ ಬಾಡಿ ಪಾರ್ಟಿಗೆ ಕೆಲಸ ಕೊಡ್ತಾ ಇದ್ದಾನೆ, ಇವನು ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಾನೆ, ಇವನು ಕಾಲ್ಗಳನ್ನು ಯೂಸ್ ಮಾಡ್ತಿದ್ದಾನೆ, ಚೆಸ್ಟ್ ಯೂಸ್ ಮಾಡ್ತಿದ್ದಾನೆ. ಸೊ ನಿಮ್ಮ ಬ್ರೈನ್ ಏನು ಸಿಗ್ನಲ್ ಮಾಡುತ್ತೆ ಅಂತಂದರೆ ನಿಮ್ಮ ಬಾಡಿಗೆ ಆ ಪಾರ್ಟು ಡ್ಯಾಮೇಜ್ ಆಗ್ತಿದೆ, ಪ್ಲಸ್ ಆ ಪಾರ್ಟಲ್ಲಿ ನನಗೆ ಜಾಸ್ತಿ ಮಸಲ್ ಬೇಕು, ಯಾಕಂದರೆ ಇವನು ಲೋಡ್ ಜಾಸ್ತಿ ಹಾಕ್ತಿದ್ದಾನೆ ಆ ಪಾರ್ಟಿಗೆ. ಸೊ ನೀವು ಯಾವ ಪಾರ್ಟಿಗೆ ಜಾಸ್ತಿ ಲೋಡ್ ಹಾಕಿ ಟ್ರೈನ್ ಮಾಡ್ತೀರಾ, ನಿಮ್ಮ ಮಸಲ್ ಸಿಗ್ನಲ್ ಮಾಡಿಬಿಟ್ಟು ಆ ಪಾರ್ಟನ್ನು ಬೆಳೆಸೋಕ್ಕೆ ಟ್ರೈ ಮಾಡುತ್ತೆ. ಸೊ ಆವಾಗ ಮಸಲ್ ಗೈನ್ ಆಗುತ್ತೆ. ಸೊ ಮಸಲ್ ಗೈನ್ ಈ ಪ್ರೊಸೆಸ್ ಆಗೋದಷ್ಟೇ. ಬರೀ ತಿಂದರೆ ಆಗುತ್ತಾ ಇಲ್ಲ, ಬರೀ ಜಿಮ್ಗೆ ಹೋಗಿದ್ರೆ ಆಗುತ್ತಾ ಇಲ್ಲ. ಕರೆಕ್ಟಾಗಿ ತಿಂದು ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ಜಿಮ್ಮಲ್ಲಿ ಎರಡೂ ಸೇರಿ ಮಸಲ್ ಗೈನ್ ಆಗುತ್ತೆ. ಸೊ ಮಸಲ್ ಗೈನ್ ಆದಾಗ ಏನಾಗುತ್ತೆ, ಮೇಂಟೆನೆನ್ಸ್ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಬಾಡಿ ಮಸಲನ್ನು ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಕ್ಯಾಲರೀಸ್ ಬೇಕು. ಬಿಕಾಸ್ ಮಸಲ್ ಈಸ್ ಎಕ್ಸ್ಪೆನ್ಸಿವ್ ಟು ಹೋಲ್ಡ್. ಸಿಂಪಲ್. 4th ಪಾಯಿಂಟ್ ಏನು ಅಂತ ಅಂದರೆ ವಾಕ್ ಮೋರ್. ಸೊ ಬೇಸಿಕಲಿ ನಿಮ್ಮದು ಸ್ಟೆಪ್ ಕೌಂಟ್. ನಾನು ತುಂಬ ಜನನ ಇಂಡಿಯಾದಲ್ಲಿ ನೋಡಿರೋದೇನು ಅಂದರೆ, ಬರೀ ಒಂದು ಹಾಲು ತರೋಕ್ಕೆ, ಒಂದು ಹಾಲಿನ ಪ್ಯಾಕೆಟ್ ತರೋಕ್ಕೆ ಹೋಗೋಕ್ಕೇ ನೀವು ಗಾಡಿ ಯೂಸ್ ಮಾಡ್ತೀರಾ. ಮನೆಯಿಂದ ಒಂದು 10 minutes ವಾಕ್ ಇದ್ರೂ ನಿಮಗೆ ಗಾಡೀಲೇ ಹೋಗಬೇಕಾಗುತ್ತೆ, ಆಯಿತಾ. ನಿಮ್ಮ ಸ್ಟೆಪ್ ಕೌಂಟ್ ಎಲ್ಲ ನೋಡಿದ್ರೆ 1000, 1500 ಈ ಥರ ಇರುತ್ತೆ ಸ್ಟೆಪ್ ಕೌಂಟು. ಸ್ಟೆಪ್ ಕೌಂಟ್ ಆ್ಯಕ್ಚುಲಿ ಎಷ್ಟಿರಬೇಕು ದಿನಕ್ಕೆ ಅಂದರೆ 7000 to 10,000 ಹತ್ರ ಸ್ಟೆಪ್ ಕೌಂಟ್ಸ್ ಇರಬೇಕು ನಿಮಗೆ. ಸೊ ಸ್ಟೆಪ್ ಕೌಂಟ್ ಏನಿದೆ, ವಾಕಿಂಗ್ ಏನಿದೆ, ಅದನ್ನು ನಾವು ನಾನ್ ಎಕ್ಸಸೈಸ್ ಆ್ಯಕ್ಟಿವಿಟಿ ಅಂತ ಅಂತೀವಿ. ಅದನ್ನು ಎಕ್ಸಸೈಸ್ ಅಂತ ಕನ್ಸಿಡರೂ ಮಾಡೋದಿಲ್ಲ. ಕೆಲವರು ಅದನ್ನು ಮೇಯ್ನ್ ಎಕ್ಸಸೈಸಾಗಿ ಕನ್ಸಿಡರ್ ಮಾಡ್ತಾರೆ. ಒಂದು 10,000 ಸ್ಟೆಪ್ಪನ್ನು ನಡೆದ್ಬಿಟ್ಟು ನಂದು ಆಯ್ತು ಇವತ್ತಿನ ವರ್ಕೌಟು ಅಂತ ಅಂತಾರೆ. ವಾಕಿಂಗು ನಿಮ್ಮ ವರ್ಕೌಟ್ ಜೊತೆಗೆ 10,000 ಸ್ಟೆಪ್ ಇರಬೇಕಾಗಿರೋದು. 10,000 ಸ್ಟೆಪ್ಪೇ ನಿಮ್ಮ ವರ್ಕೌಟ್ ಆಗಬಾರ್ದು, ಆಯಿತಾ. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ವಾಕಿಂಗ್ ನೀವು 7 to 10,000 ಸ್ಟೆಪ್ಸ್ ಪರ್ ಡೇ ಮಾಡಿ ಆ್ಯಕ್ಟಿವ್ ಆಗಿರ್ತೀರ, ನಡೆದಾಡಿ. ಆ್ಯಂಡ್ ಇದೇನಿದೆ ಲೈಕ್ ನಾನ್ ಎಕ್ಸಸೈಸ್ ಆ್ಯಕ್ಟಿವಿಟಿ ಇರ್ಬೋದು, ಲೋ ಇಂಟೆನ್ಸಿಟಿ ಕಾರ್ಡಿಯೋ ಟೈಪ್ ವರ್ಕ್ ಆಗುತ್ತೆ ನಿಮಗೆ. ಸೊ ಲೋ ಇಂಟೆನ್ಸಿಟಿ ಕಾರ್ಡಿಯೋ ಏನಿದೆ ಅದು ಸ್ವಲ್ಪ ಫ್ಯಾಟ್ ಬರ್ನ್ ಮಾಡೋಕ್ಕೆ, ಲೈಕ್ ಕ್ಯಾಲರಿ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ತುಂಬ. ಜಾಗಿಂಗ್ ಮತ್ತು ರನ್ನಿಂಗ್ಗಿಂತ ಜಾಸ್ತಿ ನಾವು ವಾಕಿಂಗನ್ನು ರೆಕಮೆಂಡ್ ಮಾಡ್ತೀವಿ ಬೇಸಿಕಲಿ. ಯಾಕಂದರೆ ನಾನು ಮಾಡಿ ನೋಡಿದ್ದೀನಿ, ನನಗೂ ಅದೇ ವರ್ಕ್ ಆಗಿರೋದು. ಆ್ಯಂಡ್ ಇರೋದು ಹಾಗೆ ಕೂಡ ಅದು, ಆಯಿತಾ. ಸಿಂಪಲ್. ಯಾಕಂತಂದರೆ ಫಾಸ್ಟ್ ಏನು ಇಂಟೆನ್ಸ್ ವರ್ಕೌಟ್ ಇರುತ್ತೆ, ಅದಕ್ಕೆ ನಿಮ್ಮ ಬಾಡಿ ಫ್ಯಾಟಿಂದ ತೊಗೊಳೋದಿಲ್ಲ ಎನರ್ಜಿನ, ನೀವು ತಿಂದಿರೋ ಕಾರ್ಬೋಹೈಡ್ರೇಟ್ಸಿಂದ ತೊಗೊಂಡ್ಬಿಡುತ್ತೆ ಎನರ್ಜಿ. ಅದಕ್ಕೆ ಅದೇ ಸ್ಲೋ ಆಗಿ ಮಾಡೋ ಆ್ಯಕ್ಟಿವಿಟೀಸ್ ಏನಿರ್ತವೆ ಅದಕ್ಕೆ ನಿಮ್ಮ ಬಾಡಿ ಫ್ಯಾಟಿಂದ ತೊಗೊಳುತ್ತೆ ಎನರ್ಜಿ. ಸೊ ಬೇಸಿಕ್ ಇದೆ ಸೈನ್ಸ್ ಅದರಿಂದ ಇರೋದು, ಆಯಿತಾ. ಸೊ ಅದೊಂದಾಯಿತು 4ನೇದು. 5ನೇದೇನು ಇವಾಗ. ಸೊ 5ನೇದೇನು ಅಂತ ಅಂದರೆ ಪ್ರಿಯಾರಿಟೈಸ್ ಗುಡ್ ಸ್ಲೀಪ್, ಆಯಿತಾ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು, ಡೀಪ್ ಸ್ಲೀಪ್ ಮಾಡಬೇಕು, ಆಯಿತಾ. ಇಂಟ್ರಪ್ಷನ್ ಜಾಸ್ತಿ ಇರಬಾರ್ದು ಆ್ಯಂಡ್ ಹೈ ಕ್ವಾಲಿಟಿ ಸ್ಲೀಪ್ ಆಗಿರಬೇಕು. ಆ್ಯಂಡ್ ಎಷ್ಟೊತ್ತು ಮಲಗಬೇಕು, 7 to 9 hours ಮಲಗಬೇಕು. ಸೊ ಇವಾಗ ನನಗೆ ಕೆಲವರು ಕಾಮೆಂಟ್ಸ್ ಕೂಡ ಮಾಡಿ ಹೇಳ್ತಿದ್ರಿ, ನಾನು ಬರೀ ದಿನಕ್ಕೆ 4 hours ಮಲಗ್ತೀನಿ, ಬಟ್ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ನಾನು 4 hours ಅಷ್ಟೇ ಮಲಗ್ತೀನಿ, ಅಂದರೂ ನನಗೇನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ. ನಾನು 18 ವರ್ಷ ಇದ್ದಾಗ ನಾನು ಕೂಡ 4 ಗಂಟೆ 3 ಗಂಟೆ ಅಷ್ಟೇ ಮಲಗಿ ಬಾಸ್ಕೆಟ್ಬಾಲ್ ಆಡೋಕ್ಕೆ ಹೋಗ್ತಿದ್ದೆ, ಜಿಮ್ಗೆ ಹೋಗ್ತಿದ್ದೆ, ಇಡೀ ದಿನ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ನನಗೆ ನಿದ್ದೆನೇ ಎಳೀತಿರಲಿಲ್ಲ ಆವಾಗ. ಮೂವಿ ನೋಡ್ತಿದ್ದೆ, ರಾತ್ರಿ ಕೂತ್ಕೊಂಡು ಮೂವಿ ನೋಡ್ತಿದ್ದೆ. ಏಜ್ ಇದ್ದಾಗ ಎಲ್ಲದೂ ಸಪೋರ್ಟ್ ಆಗುತ್ತೆ, ಬಟ್ ಏಜ್ ಆಗ್ತಿದ್ದಂಗೆ ನಿಮಗೆ ನಿಮ್ಮ ಬಾಡಿ ಅದನ್ನು ಸಪೋರ್ಟ್ ಮಾಡೋದಿಲ್ಲ. ನೀವಿವಾಗ ಲೈಕ್ ಟೀನ್ಸಲ್ಲಿದ್ದರೆ, ಲೈಕ್ ಇವಾಗ 15 to 20 ಇಯರ್ಸಲ್ಲೆಲ್ಲ ಇದ್ದರೆ ನಿಮ್ಮ ಬಾಡಿ ಚೆನ್ನಾಗೇ ಸಪೋರ್ಟ್ ಮಾಡುತ್ತೆ. 20 ಆಗ್ತಾ ಮಿಡ್ 20s ಆದಮೇಲೆ ಹೋಗ್ತೀರಾ ನೋಡಿ, ಅವಾಗ ನಿಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ, ನಿಮ್ಮ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ನೀವು ಟೀನ್ಸಲ್ಲಿ ಇದ್ರೂ ನೀವು ಅಷ್ಟೇ ಮಲಗಬೇಕು. ನಿಮ್ಮ ಬಾಡಿ ಸಪೋರ್ಟ್ ಮಾಡೋದ್ರಿಂದ ನಿಮಗೇನೋ ಹಾರ್ಮ್ ಆಗ್ತಿಲ್ಲ ಅಂತ ಅನಿಸ್ತಿರುತ್ತೆ, ಬಟ್ ಆ್ಯಕ್ಚುಲಿ ಹಾರ್ಮ್ ಆಗ್ತಾ ಇದೆ. ನಿಮಗೆ ಅದು ಮುಂದೆ ಹೋಗ್ಬಿಟ್ಟು ಗೊತ್ತಾಗುತ್ತೆ, ಇವಾಗ ಗೊತ್ತಾಗೋದಿಲ್ಲ. ಸೊ ಯಾರು ಚಿಕ್ಕವರಿದ್ದೀರಾ, ಚಿಕ್ಕ ವಯಸ್ಸಲ್ಲಿದ್ದೀರಾ, ಇವಾಗಲಿಂದನೇ ಒಂದು 8 hours ಸ್ಲೀಪ್ ಮಾಡೋದು ಅಭ್ಯಾಸ ಮಾಡ್ಕೊಂಬಿಡಿ, ಆಯಿತಾ. ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿ ಚೆನ್ನಾಗಿ ರಿಕವರ್ ಆದಾಗ ಏನಾಗುತ್ತೆ, ಮಸಲ್ ಬಿಲ್ಡಿಂಗ್ ಚೆನ್ನಾಗಾಗುತ್ತೆ, ಫ್ಯಾಟ್ ಬರ್ನಿಂಗ್ ಚೆನ್ನಾಗಾಗುತ್ತೆ, ಎಲ್ಲ ಆ್ಯಕ್ಟಿವಿಟೀಸಿಗೂ ಹೆಲ್ಪ್ ಆಗುತ್ತೆ, ಮೆಟಬಾಲಿಸಮ್ ಫಿಕ್ಸ್ ಆಗುತ್ತೆ, ಆಯಿತಾ. ಪ್ರತಿಯೊಂದು ಹೆಲ್ಪ್ ಆಗುತ್ತೆ, ಪ್ರತಿಯೊಂದು ಫಿಕ್ಸ್ ಆಗುತ್ತೆ ನಿಮಗೆ. ಸೊ ಅದನ್ನೆಲ್ಲದನ್ನು ಮಾಡಿ.
ಆಯಿತಾ. ಕರೆಕ್ಟಾಗಿ ನಿದ್ದೆ ಮಾಡಿ, ಕರೆಕ್ಟಾಗಿ ತಿನ್ನಿ, ವರ್ಕೌಟ್ ಮಾಡಿ, ನಡೆದಾಡ್ಕೊಂಡು, ಸ್ಟೆಪ್ ಕೌಂಟ್ ಚೆನ್ನಾಗಿಡಿ ಆ್ಯಂಡ್ ಅಗ್ರೆಸಿವ್ ಆಗೆಲ್ಲ ಡಯಟ್ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಸೊ ಇದೇನಾಯಿತು, ಇದು 5ನೇ ಪಾಯಿಂಟ್ ಆಯಿತು. ಸೊ ಗುಡ್ ಸ್ಲೀಪು. ಆಮೇಲೆ 6ನೇ ಪಾಯಿಂಟ್ ಏನಂತ ಅಂದರೆ ವಾಟರ್ ಇಂಟೇಕನ್ನು ಚೆನ್ನಾಗಿಡಿ, ಆಯಿತಾ. ಒಂದು 3 to 4 ಲೀಟರ್ಸ್ ನೀವು ನೀರು ಕುಡೀರಿ. ನಾನು ತುಂಬ ಜನ ನೋಡಿದ್ದೀನಿ ಆ್ಯಂಡ್ ನಾನು ಕೂಡ ಮಾಡಿದ್ದೀನಿ ಆ ಮಿಸ್ಟೇಕ್ನ. ಯಾರೋ ಮೇಲಿಂದ ಹಾಯ್ ಮಾಡ್ತವ್ರೆ. ಸೊ ನಾನು ಕೂಡ ಆ ಮಿಸ್ಟೇಕನ್ನು ಮಾಡಿದ್ದೀನಿ. ನಾನು ನೀರು ಕುಡಿತಿರ್ಲಿಲ್ಲ ಆ್ಯಂಡ್ ಆ ಮಿಸ್ಟೇಕಿಂದ ನನಗೇನಾಯಿತು, ಕಿಡ್ನಿ ಸ್ಟೋನ್ ಆಯ್ತು ನನಗೆ, ಆಯಿತಾ. ಐ ಥಿಂಕ್ 9 mm ಏನೋ ಇತ್ತು ಅನ್ಸುತ್ತೆ ಆ ಕಿಡ್ನಿ ಸ್ಟೋನು. ನಾನು ಒಂದು ವೀಡಿಯೋಲಿ ಮೆನ್ಷನ್ ಕೂಡ ಮಾಡಿದ್ದೆ ಅದಾಗಿದ್ದು ನನಗೆ, ನೋಡಿರೋರಿಗೆ ಗೊತ್ತಿರುತ್ತದು. ಅದಾದಮೇಲಿಂದ ನಾನು ತುಂಬ ಕಾಷಿಯಸ್ ಆಗಿ ನಾನು ವಾಟರ್ ಇಂಟೇಕ್ನ ಜಾಸ್ತಿ ಮಾಡಿದೆ. ಅವತ್ತಿಂದ ಇವತ್ತವರೆಗೂ ಟಚ್ ವುಡ್ ಏನೂ ಆಗಿಲ್ಲ ನನಗೆ, ಆಯಿತಾ. ಆ್ಯಂಡ್ ವಾಟರ್ ಇಂಟೇಕ್ ಚೆನ್ನಾಗಿಡಿ. ನಿಮ್ಮ ಬಾಡಿ ಫಂಕ್ಷನ್ ಆಗೋಕ್ಕೆ, ಆಯಿತಾ, ಹೈಡ್ರೇಟೆಡ್ ಆಗಿರ್ಬೇಕು ನಿಮ್ಮ ಬಾಡಿ. ಡಿಹೈಡ್ರೇಷನ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ಡಿಹೈಡ್ರೇಷನಿಂದ ಇವಾಗ ನಮ್ಮದು 6th ಪಾಯಿಂಟ್ ಬರುತ್ತೆ ಇವಾಗ. 6th ಪಾಯಿಂಟ್ ಏನು ಅಂತ ಅಂದರೆ ಆಲ್ಕೋಹಾಲನ್ನು ಕಟ್ ಡೌನ್ ಮಾಡಿ, ಆಯಿತಾ. ಆಲ್ಕೋಹಾಲ್ ಯಾರಾದ್ರೂ ಕುಡಿತಿದ್ದೀರಾ ತುಂಬ ರೆಗ್ಯುಲರಾಗಿ, ಆಯಿತಾ, ಈವನ್ ವೀಕ್ಲಿ ಒನ್ಸ್ ಅಂದ್ಬಿಟ್ಟು ನೀವು ನಾನು ವೀಕ್ಲಿ ಒನ್ಸ್ ಮಾತ್ರ ಕುಡಿಯೋದು ಅಂತ ಒಂದೊಂದು ಬಾಟ್ಲೆ ಕುಡಿತಾ ಇದ್ದೀರಾ ಅಂತಂದರೆ ನಿಮ್ಮ ಬಾಡಿ ತುಂಬ ಜಾಸ್ತಿ ಹಾರ್ಮ್ ಆಗ್ತಿದೆ, ತುಂಬ ಜಾಸ್ತಿ ಡ್ಯಾಮೇಜ್ ಆಗ್ತಿದೆ. ಅದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ನೀವೇನೂ ಮಾಡ್ತಿಲ್ಲ ಅದ್ರ ಬಗ್ಗೆ, ಯಾಕಂದರೆ ಬಿಡೋಕ್ಕಾಗ್ತಾಯಿಲ್ಲ. ಯಾಕೆ ಬಿಡೋಕ್ಕಾಗ್ತಿಲ್ಲ? ನಿಮಗೆ ಬಿಡಬೇಕು ಅಂತ ಇದ್ದರು, ನಿಮ್ಮ ಫ್ರೆಂಡ್ಸ್ ಅದನ್ನು ಬಿಡ್ತಿಲ್ಲ, ಆಯಿತಾ. ಹೋದಾಗ ಆಡ್ಕೋತಾರೆ, ಓ ನೋಡಪ್ಪ ದೊಡ್ಡ ಮನುಷ್ಯ ಕುಡಿಯೋದೆಲ್ಲ ಬಿಟ್ಬಿಟ್ಟ, ಇವಾಗ ನಮ್ಮ ಜೊತೆಯಲ್ಲಿ ಕುಡಿತಾನೆ. ಬೇರೆಯವ್ರು ಹೇಳ್ತಿದ್ದಾರೆ ಅಂತ ಅವ್ರದ್ದನ್ನು ಕೇಳ್ಕೊಂಡು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಹೆಲ್ತ್ ಹಾಳಾದಾಗ ಅವ್ರು ಯಾರೂ ಬರೋದಿಲ್ಲ ಅದನ್ನು ಹೆಲ್ಪ್ ಮಾಡೋದಕ್ಕೆ, ಆಯಿತಾ. ನಿಮ್ಮ ಹೆಲ್ತಿಗೆ ನೀವೇ ರೆಸ್ಪಾನ್ಸಿಬಲ್ಲು. ನಿಮ್ಮ ಹೆಲ್ತ್ ಹೆಂಗಿದೆ ಅದಕ್ಕೆ ನೀವೇ ಜವಾಬ್ದಾರರು ಅಷ್ಟೇ, ಬೇರೆ ಯಾರೂ ಬರಲ್ಲ, ಆಯಿತಾ. ಆ್ಯಂಡ್ ನಿಮ್ಮ ನೋವನ್ನು ಅವ್ರು ಅನುಭವ್ಸೋಕ್ಕಾಗುತ್ತಾ? ನಿನ್ನ ಬದಲು ನಾನು ಅನುಭವಿಸ್ತೀನಿ ಕೊಡು ಅಂತ ಆಗೋದಿಲ್ಲ, ನೀವೇ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಹೆಲ್ತನ್ನು ನೀವೇ ಅನುಭವಿಸ್ಬೇಕು. ಯಾರದೇ ಡಿಸಿಷನ್ ತೊಗೊಂಡ್ಬಿಟ್ಟು ನೀವು ಫಾಲೋ ಮಾಡಿದ್ರೂ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗುತ್ತೆ. ಯಾಕಂದರೆ ಅವ್ನು ಹೇಳ್ದ, ಬಟ್ ಫಾಲೋ ಮಾಡೋದು ಬಿಡೋದು ನಿಮ್ಮ ಚಾಯ್ಸ್ ಆಗಿತ್ತು. ನೀವು ಅದನ್ನು ಫಾಲೋ ಮಾಡಿದ್ರಿ. ಅವ್ನು ಕುಡಿ ಅಂದಾಗ ನೀವು ಕುಡಿದ್ರಿ, ಅವ್ನು ಇನ್ನೊಂದು ಪೆಗ್ ಕುಡಿ ಅಂದಾಗ ನೀವು ಮತ್ತೆ ಕುಡಿದ್ರಿ, ಆಯಿತಾ. ಆಲ್ಕೋಹಾಲನ್ನು ಕಟ್ ಡೌನ್ ಮಾಡಿ, ಆಲ್ಕೋಹಾಲನ್ನು ಕುಡಿಯೋಕೆ ಹೋಗ್ಬಿಡಿ. ಆ್ಯಂಡ್ ಏನಾದರೂ ಒಕೇಶನಲ್ಲಿ ಕುಡಿತೀರಾ ಕುಡೀರಿ. ಒಕೇಶನಲ್ಲಿ ಡ್ರಿಂಕ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಒಕೇಶನ್ ಎವ್ರಿ ವೀಕ್ ಒಕೇಶನ್ ಬರೋದಿಲ್ಲ, ಎವ್ರಿ ವೀಕ್ಗೆ ಒಕೇಶನ್ ಅನ್ನೋದಿಲ್ಲ, ಅದು ರೆಗ್ಯುಲರ್ ಡ್ರಿಂಕಿಂಗ್ ಅದು, ಆಯಿತಾ. ಒಕೇಶನ್ ಅನ್ನೋದು ಯಾವಾಗ ಅಂದರೆ ಒಂದು 3-4 ಮಂತ್ಸಿಗೆ ಒಂದು ಸತಿ ಕುಡಿತಿದ್ದೀರಾ, ನ್ಯೂ ಇಯರಿಗೆ ಒಂದು ಸತಿ ಕುಡಿತೀರಾ, ವರ್ಷಕ್ಕೆ 1-2 ಸತಿ ಕುಡಿತಿದ್ದೀರಾ ಅಷ್ಟೇ ಅಂದರೆ, ಆಯಿತಾ, ಅದು ಒಕೇಶನ್ ಅಂತ ಬರುತ್ತೆ, ಆಯಿತಾ. ಒಕೇಶನಲ್ಲಿ ಡ್ರಿಂಕ್ ಮಾಡಿ, ಒಕೇಶನಲ್ಲಿ ನಾನು ಡ್ರಿಂಕ್ ಮಾಡ್ತೀನಿ, ಒಕೇಶನ್ ತುಂಬ, ನಾನು ರೆಗ್ಯುಲರ್ ಡ್ರಿಂಕರ್ ಅಲ್ಲ. ಮುಂಚೆ ರೆಗ್ಯುಲರಾಗೂ ಡ್ರಿಂಕ್ ಮಾಡಿದ್ದೀನಿ ಆ್ಯಂಡ್ ನನಗೆ ಗೊತ್ತಾಯಿತು ಆವಾಗಲೇ ನಂದೆಲ್ಲ ಮೆಟಬಾಲಿಸಮ್ ಎಲ್ಲ ಹಾಳಾಗಿದ್ದು ನಂದು ಆವಾಗಲೇ. ಎಷ್ಟು ವೆಯ್ಟ್ ಗೈನ್ ಆಗಿಬಿಟ್ಟಿತ್ತು, ತುಂಬ ಹಸೈವಾಗಿ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ. ನಾನು ಒಂದು ರಿಯಲೈಸೇಷನ್ ಹಿಟ್ಟಾದಾಗಲೇ ಎಲ್ಲ ಗೊತ್ತಾಗೋದು. ಇದೆಲ್ಲ ಫಿಕ್ಸ್ ಮಾಡಿದಾಗ ನನ್ನ ಮೆಟಬಾಲಿಸಮ್ ಫಿಕ್ಸ್ ಆಯಿತು. ಅವಾಗಿನಕ್ಕಿಂತ ಜಾಸ್ತಿ ಫುಡ್ ಇವಾಗ ತಿಂತೀನಿ, ಆಯಿತಾ. ಬಟ್ ಆ ಥರ ಕಾಣಿಸಲ್ಲ ನಾನು ಇವಾಗ. ಹೆಲ್ದಿಯಾಗಿ ಕಾಣಿಸ್ತೀನಿ, ಮಸ್ಕ್ಯುಲರಾಗಿ ಕಾಣಿಸ್ತೀನಿ, ಫಿಟ್ಟಾಗಿರ್ತೀನಿ, ಬೊಜ್ಜಿಲ್ಲ ಬಾಡಿಲಿ, ಆಯಿತಾ. ಅಷ್ಟೇ ತಿಂತಿದ್ದೀನಿ ಕ್ಯಾಲರೀಸ್, ಆದರೆ ಕ್ಲೀನಾಗಿ ತಿಂತಾಯಿದ್ದೀನಿ ಇವಾಗ. ಕ್ಯಾಲರೀಸ್ ಸೇಮ್ ಇದೆ, ಬಟ್ ಫುಡ್ಡಿಂದ ಆಪ್ಷನ್ಸ್ ಬೇರೆ ಇದೆ. ಹೈ ಪ್ರೋಟೀನ್ ಫುಡ್ ಇದೆ, ಕ್ಲೀನ್ ಫುಡ್ ಇದೆ, ಹೋಲ್ ಫುಡ್ ಇದೆ, ನ್ಯೂಟ್ರಿಷಿಯಸ್ ಫುಡ್ ತಿಂತಾಯಿದ್ದೀನಿ ಇವಾಗ. ಸೊ ಅದು ನಿಮ್ಮ ಫೇಸ್ ಮೇಲೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಕಾಣಿಸ್ಬಿಡುತ್ತೆ. ಅದು ನಿಮ್ಮ ಏಜನ್ನು ಕಮ್ಮಿ ಮಾಡಿಬಿಡುತ್ತೆ. ಅದು ನಿಮಗೆ ನಿಮ್ಮ ಏಜ್ ಕಾಣೋದೇ ಇಲ್ಲ, ನೀವು ಇನ್ನೂ ಯಂಗಾಗಿ ಕಾಣಿಸ್ತೀರ. ಅವೆಲ್ಲ ಮಾಡಿ. ಐ ಹೋಪ್ ಇದು ಗೊತ್ತಾಗಿದೆ ಅನಿಸುತ್ತೆ. ನಾನು ಸ್ವಲ್ಪ ಡೈರೆಕ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ವೀಡಿಯೋಲು. ನಾನು ಶುಗರ್ ಕೋಟ್ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಜಾಸ್ತಿ. ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಿ. ಇಷ್ಟನ್ನು ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಮೇಜರ್ ಮೆಟಬಾಲಿಸಮ್ ನಿಮ್ದು ಫಿಕ್ಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಕೇಸ್ಗಳು ಬರ್ತವೆ. ಯಾವ ಥರ ಎಕ್ಸೆಪ್ಷನ್ ಕೇಸ್ ಅಂತ ಹೇಳ್ತೀನಿ. ಕೆಲವರು ಹುಟ್ಟತಾನೆ ಹಾರ್ಡ್ ಗೈನರ್ ಆಗಿರ್ತೀರ, ಎಷ್ಟೇ ತಿಂದ್ರೂ ಇಷ್ಟು ತಿಂದ್ರೂ ತೆಳ್ಳಗೆ ಇಷ್ಟೇ ಹಿಂಗಿರ್ತೀರ. ಸೊ ಕೆಲವ್ರಿಗೆ ಜಾಸ್ತಿ ಕ್ಯಾಲರೀಸ್ ತೊಗೊಳುತ್ತೆ ಬಾಡಿ, ಮೆಟಬಾಲಿಸಮ್ ತುಂಬ ಫಾಸ್ಟ್ ಇರುತ್ತೆ, ಹೈ ಇರುತ್ತೆ. ಆ್ಯಂಡ್ ಕೆಲವ್ರ ಬಾಡಿ ತುಂಬ ಲೈಕ್ ಜೆನೆಟಿಕಲಿನೇ ಮೆಟಬಾಲಿಸಮ್ ಲೋ ಇರುತ್ತೆ. ಬಟ್ ಒಂದು ರೇಂಜಿಗೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಒಂದು ರೇಂಜಿಗೆ ಫಿಕ್ಸ್ ಮಾಡ್ಬೋದು. ಇವಾಗ ಹೇಳಿದ್ದೆಲ್ಲ ಮಾಡಿದ್ರೆ ತೆಳ್ಳಗಿರೋರಿಗೂ ದಪ್ಪ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಆಯಿತಾ. ನೀವು ಕರೆಕ್ಟಾಗಿ ತಿಂದ್ಬಿಟ್ಟು ವರ್ಕೌಟ್ ಎಲ್ಲ ಮಾಡಿ ಪ್ರೋಟೀನ್ ಕೊಟ್ಟರೆ. ಯಾಕಂದರೆ ನೀವು ಏನೇನೋ ತಿಂದ್ಬಿಟ್ಟು ನಾನು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತ ಅನ್ಬಾರ್ದು. ಈ ಪ್ರಾಸೆಸ್ ಎಲ್ಲ ಮಾಡಾದ್ಮೇಲೆ ಅದನ್ನು ಹೇಳಿ ಅವಾಗ ನೋಡೋಣ ಅದೇನು ಅಂತ, ಆಯಿತಾ. ಏನೂ ಇರೋದಿಲ್ಲ, ಒಂದು 300 ಕ್ಯಾಲರೀಸ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ನಿಮ್ಮ ಡಯಟಲ್ಲಿ ಹಾರ್ಡ್ ಗೈನರ್ಸ್ಗೆ. ಆ್ಯಂಡ್ ಯಾರ್ದು ಮೆಟಬಾಲಿಸಮ್ ಸ್ಲೋ ಇರುತ್ತೆ, ಒಂದು 300 ಕ್ಯಾಲರೀಸ್ ನಿಮ್ಮದು ಮೇಂಟೆನೆನ್ಸ್ಗಿಂತ ಕಮ್ಮಿ ಇರುತ್ತೆ ನಿಮ್ಮ ಮೇಂಟೆನೆನ್ಸು ಅಷ್ಟೇ. 200-300 ಕ್ಯಾಲರೀಸು, ಇನ್ನೇನು ಜಾಸ್ತಿ ಇರೋಲ್ಲ. ಒಂದು ಸ್ಮಾಲ್ ಚಿಕ್ಕ ಕರೆಕ್ಷನ್ ಅಲ್ಲಿರುತ್ತೆ ಅಷ್ಟೇ, ಆಯಿತಾ. ಇದನ್ನೆಲ್ಲ ಮಾಡ್ಕೊಳ್ಳಿ, ಆಗುತ್ತೆ ಕಂಡ್ರು, ಇನ್ನೇನಿಲ್ಲ. ಬಟ್ ಏನು ಗೊತ್ತಾ, ಒಂದು ಹೆಲ್ದಿ ಹ್ಯಾಬಿಟ್ ಇದ್ದರೆ ತುಂಬ ಹೆಲ್ತ್ ಇಶ್ಯೂಸ್ ಅಲ್ಲೇ ಫಿಕ್ಸ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಹೆಲ್ತ್ ಇಶ್ಯೂಸ್ ಅಲ್ಲೇ ಫಿಕ್ಸ್ ಆಗುತ್ತೆ. ಮೆಟಬಾಲಿಸಮ್ ಈಸ್ ಸಮಥಿಂಗ್ ದಟ್ ಈಸ್ ವೆರಿ ಒಂಥರ ಒಂದು ಚಿಕ್ಕ ಥಿಂಗ್ ಅದಷ್ಟೇ. ಬಟ್ ಮೇಜರ್ ಹೆಲ್ತ್ ಇಶ್ಯೂಸ್ ಎಲ್ಲ ಫಿಕ್ಸ್ ಆಗುತ್ತೆ ಕಂಡ್ರು, ಬರೋದೇ ಇಲ್ಲ. ಆಲ್ರೆಡಿ ಪ್ರಿವೆಂಟ್ ಮಾಡ್ತಿದ್ದೀರಾ ನೀವು ಅದನ್ನೆಲ್ಲ, ಆಯಿತಾ. ಅದನ್ನು ಮಾಡಿ. ಲೈಕ್
ನಾನು ಎಷ್ಟು ಸ್ಟ್ರೆಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಲೈಕ್ ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ಇದೆ, ಎಷ್ಟೊಂದು ಇನ್ಫಾರ್ಮೇಷನ್ ನಾನೇ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಫಾಲೋ ಮಾಡೋದಕ್ಕೆ ರೀಸನ್ಸ್ ಕೊಡ್ತೀರಾ. ಲೈಫ್ ಬ್ಯುಸಿ ಇದೆ, ಅದಿದೆ, ಜಾಬ್ ಇದೆ, ನನಗೂ ಎಲ್ಲ ಇದೆ. ಜೊತೆ ಕಾಂಟೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾಯಿದ್ದೀನಿ ನಾನು, ಆಯಿತಾ. ನನಗೂ ಏನು ಪುರ್ಸೊತ್ತು ಸಿಗೋಲ್ಲ, ಟೈಮ್ ಸಿಗೋದಿಲ್ಲ. ಬಟ್ 1 hour ನನಗೆ ಅಂತ ನಾನು ತಕ್ಕೋತೀನಿ ಲೈಫಲ್ಲಿ. ಪ್ರಿಯಾರಿಟಿ ಸೆಟ್ ಮಾಡ್ಕೋಬೇಕು. ಹೆಲ್ತ್ ಈಸ್ ಎ ಪ್ರಿಯಾರಿಟಿ ಆ್ಯಂಡ್ ಇಟ್ ಈಸ್ ಎ ಟಾಪ್ ಪ್ರಿಯಾರಿಟಿ. ಹೈ ಪ್ರಿಯಾರಿಟಿಲಿರ್ಬೇಕು ಹೆಲ್ತು. ಅದಕ್ಕಷ್ಟು ಟೈಮ್ ಮಾಡ್ಕೋಬೇಕಾಗತ್ತೆ ನೀವು ಅದಕ್ಕೆ ಟೈಮ್ ಮಾಡ್ಕೊಳ್ದೆ ಬೇರೆದಕ್ಕೆಲ್ಲ ಕೊಡ್ತಿದ್ದೀನಿ ಅಂತ ಅಂದರೆ ಸಮಥಿಂಗ್ ರಾಂಗ್ ಮಾಡ್ತಿದ್ದೀರಾ ಲೈಫಲ್ಲಿ ಅಷ್ಟೇ. 1 hour ನಿಮಗೆ ಒಂದು 30 minutes 40 minutes ದಿನಕ್ಕೆ ವೀಕ್ಲಿ 4 to 5 days ತೆಗಿಯೋಕ್ಕಾಗ್ತಿಲ್ಲ ಅಂದರೆ, ಫುಲ್ ವೀಕು ಅಂತಲ್ಲ, 7 days ಬೇಡ ವೀಕಿಗೆ, 4 to 5 days ಒಂದು 45 minutes ವರ್ಕೌಟ್ ಡೈಲಿ. ಲೈಕ್ ಅಷ್ಟು ತೆಗಿಯೋಕ್ಕಾಗ್ತಿಲ್ಲ, ರೀಸನ್ ಕೊಡ್ತಿದ್ದೀರಾ ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್. ನೀವು ತುಂಬ ಜಾಸ್ತಿ ತಳ್ತಾ ಬರ್ತಿದ್ದೀರಾ. ನಿಮ್ದು ಏನಿಲ್ಲ, ಒಂದು ಸತಿ ಫೋನ್ ತೆಗೆದ್ಬಿಟ್ಟು ವಾಚ್ ಟೈಮ್ ನೋಡಿ. ನಿಮ್ಮದು ಸ್ಕ್ರೀನ್ ಟೈಮ್ ಇರುತ್ತೆ ಫೋನಲ್ಲಿ, ಗೊತ್ತಾಗುತ್ತೆ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಂತ, ಆ್ಯಂಡ್ ಎಷ್ಟು ಟೈಮ್ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗುತ್ತೆ ನಿಮಗೆ, ಆಯಿತಾ. ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಮಾಡಿಕೊಂಡೆ ನಾನು ನೋಡಿದಾಗ ನಂದೇ 7 hours ಹತ್ರ ಇದೆ ಸ್ಕ್ರೀನ್ ಟೈಮು. ಯಾಕಂದರೆ ಕಾಮೆಂಟ್ಸಿಗೆ ರಿಪ್ಲೈ ಮಾಡ್ತಿರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ, ಶೂಟ್ ಮಾಡ್ತಿರ್ತೀನಿ, ಎಡಿಟ್ ಮಾಡ್ತಿರ್ತೀನಿ. ಕನ್ಸ್ಯೂಮ್ಗಿಂತ ಜಾಸ್ತಿ ಕ್ರಿಯೇಷನಲ್ಲಿ ಅಷ್ಟು ಟೈಮ್ ಹೋಗ್ತಾ ಇದೆ ನನಗೆ. ಆ್ಯಂಡ್ ಅದು ಒಳ್ಳೇದಲ್ಲ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ನಂದು. ನನ್ನ ಕಂಟ್ರೋಲಿಗೆ ತರಬೇಕು ಅದನ್ನು ನಾನು. ಬಟ್ ಹಾಗಂತ ವರ್ಕೌಟಿಗೆ ಎಫೆಕ್ಟ್ ಆಗ್ತಿಲ್ಲ, ನನ್ನ ಡಯಟಿಗೆ ಎಫೆಕ್ಟ್ ಆಗ್ತಿಲ್ಲ, ಕಾಂಟೆಂಟ್ ಕ್ರಿಯೇಷನ್ ನಡೆಸ್ತಾ ಇದ್ದೀನಿ ಜೊತೆಗೆ, ಆಯಿತಾ. ನಾನು ಲೈಫ್ ಲೀಡ್ ಮಾಡ್ತಿದ್ದೀನಿ ನನಗೆ ಹೆಂಗೆ ಬೇಕು ಹಾಗೆ. ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ ಸ್ವಲ್ಪ ಮೆಸ್ಟಪ್ ಆಗಿದೆ, ಅದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಅವೇರ್ ಆಗಿದ್ದೀನಿ ಏನೇನು ಫಿಕ್ಸ್ ಮಾಡ್ಕೋಬೇಕು ಅಂತ. ಈಗ ರೈಟ್ ನಾವು ಸ್ಲೀಪ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಸ್ಲೀಪ್ ಒಂದು ಫಿಕ್ಸ್ ಮಾಡ್ಕೋಬೇಕು ಹೇಳಿದ್ನಲ್ಲ. ಲೈಕ್ ನೋಡಿ, ನಾನು ಏನಕ್ಕೆ ಸ್ಲೀಪನ್ನು ಒಂದು ಲಾಸ್ಟ್ 2 weeksಯಿಂದ ಸ್ಟ್ರೆಸ್ ಮಾಡ್ತಿದ್ದೀನಿ. ನಿಮಗೆ ಅನ್ನಿಸ್ಬೋದು ಇವ್ನು ಯಾಕೆ ನಿದ್ದೆಗೆ ಇಷ್ಟೊಂದು. ಯಾಕಂದರೆ ಅದೊಂದು ಮೇಜರ್ ಪಾರ್ಟ್ ಒಂದು ಲೈಫಿಂದು. ಒಂದು ಹೆಲ್ದಿ ಲೈಫ್ ಬದುಕೋಕ್ಕೆ ಅದೊಂದು ಮೇಜರ್ ಪಾರ್ಟು. ಅದಕ್ಕೋಸ್ಕರ ಅಷ್ಟೇ ನಾನು ಅಷ್ಟೊಂದು ಸ್ಟ್ರೆಸ್ ಮಾಡ್ತಿರೋದು ಅದ್ರ ಮೇಲೆ. ಇನ್ನು ಬೇರೆ ಏನೂ ರೀಸನ್ ಇಲ್ಲ. ಇನ್ ಕೇಸ್ ಏನಾದ್ರು 4 ಗಂಟೆ 5 ಗಂಟೆ ನಿದ್ದೆ ಮಾಡಿ ಒಂದು ಹೆಲ್ದಿ ಲೈಫ್ ಬದುಕ್ಬೋದು ಅಂದಿದ್ರೆ ನಾನು 4-5 hours ನಾನು ಕಳೆದು ಬಿಡ್ತಿದ್ದೆ. ಬಟ್ ಅದು ಆಗೋದಿಲ್ಲ, ಬಾಡಿ ರಿಕವರ್ ಆಗೋಲ್ಲ, ಹೆಲ್ತಿಗೆ ಒಳ್ಳೇದಲ್ಲ, ಆಯಿತಾ. ಲಾಂಗರ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಅದೆಲ್ಲ ಗೊತ್ತಿರೋದ್ರಿಂದ ನಾನು ಅದ್ರ ಮೇಲೆ ಅಷ್ಟು ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ಲೆಕ್ಚರ್ ಆಯ್ತು ಇವತ್ತು ಆ್ಯಕ್ಚುಲಿ ಏನು ವೀಡಿಯೋ ಶೂಟ್ ಮಾಡ್ಬೇಕು ಗೊತ್ತಾ ನಾನು. ಇಂಟ್ರೆಸ್ಟಿಂಗ್ ವೀಡಿಯೋ ಇವತ್ತು. ಇಂಟ್ರೆಸ್ಟಿಂಗೋ ಬೋರಿಂಗೋ ಗೊತ್ತಿಲ್ಲ ನಿಮಗೆ. ಸೊ ಬೇಸಿಕಲಿ ಒಂದು ವೀಡಿಯೋ ಶೂಟ್ ಮಾಡಿದ್ದೆ ನಾನು ಮುಂಚೆ, ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ. 100 ಗ್ರಾಮ್ ಚಿಕನನ್ನು ಬೇಯಿಸಿದಾಗ, ಆಯಿತಾ, ಕುಕ್ ಮಾಡಿದಾಗ ಅದ್ರದ್ದು ಎಂಡ್ ರಿಸಲ್ಟ್ ಎಷ್ಟು ಬರುತ್ತೆ ಅಂತ, ಎಷ್ಟು ವೆಯ್ಟ್ ಆಗುತ್ತೆ ಅಂತ. ಸೊ ಅದನ್ನು ನಾನು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದೆ. ಸೊ ಬೇಸಿಕಲಿ ಏರ್ ಫ್ರೈಯರಲ್ಲಿ ಮಾಡಿದ್ದೆ, ಆಯಿತಾ, ಬಾಯ್ಲ್ ಮಾಡಿದ್ದೆ, ಪ್ಯಾನ್ ಫ್ರೈ ಮಾಡಿದ್ದೆ, ಮತ್ತು ಅವನಲ್ಲಿ ಮಾಡಿದ್ದೆ. ಸೊ 4 ರೀತಿಲಿ ಮಾಡಿದ್ದೆ ನಾನು. ಸೊ 4 ರೀತಿಲಿ ಎಷ್ಟೆಷ್ಟು ವೆಯ್ಟ್ ಬರುತ್ತೆ ಅಂತ. ಸೊ ಎವ್ರಿ ಬ್ಯಾಚಿಗೆ ನಾನು 2 ಸರ್ವಿಂಗ್ಸ್ ಚಿಕನ್ ತೊಗೊಂಡಿದ್ದೆ. ಸೊ 100 grams ಚಿಕನ್ ಆಲ್ಮೋಸ್ಟ್ ಒಂದು ಆ್ಯಾವ್ರೇಜ್ ನಿಮಗೆ 75 grams to 80 grams ಹತ್ರ ಬರುತ್ತೆ, ಆಯಿತಾ, ಕುಕ್ ಆದಮೇಲೆ. ಯಾಕಂದರೆ ಚಿಕನಲ್ಲಿ ನೀರಿರುತ್ತೆ. ಸೊ ಅದು ನೀರು ಬಿಟ್ಟಾಗ ಅಷ್ಟು ಗ್ರಾಮ್ಸಿಗೆ ಬರುತ್ತೆ. ಸೊ ಕಮ್ಮಿ ಆಗುತ್ತೆ ಚಿಕನಿನ ವೆಯ್ಟು, ಆಯಿತಾ. ಅದು ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ, ಎಷ್ಟೊಂದು ಜನಕ್ಕೆ ಆನ್ಸರ್ ಬೇಕಿತ್ತು. ಯಾಕಂದರೆ ಅವ್ರು ಕುಕ್ ಮಾಡ್ಕೊಂಡಾಗ ನೋಡ್ತಾರೆ ಬೇರೆ ವೆಯ್ಟ್ ಇರುತ್ತೆ, ಆಯಿತಾ, ಅದೆಲ್ಲ ಇರುತ್ತೆ. ಸೊ ಅದನ್ನೊಂದು ಮಾಡಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಂಡ್ ಅದಕ್ಕೆ ಕಾಮೆಂಟ್ಗಳು ಕೂಡ ತುಂಬ ಬಂದಿತ್ತು, ರೈಸಿಗೆ ಮಾಡಿ ಅಂತ. ಸೊ 100 ಗ್ರಾಮ್ ರೈಸ್ ಬೇಯಿಸಿದ್ರೆ ಎಷ್ಟು ಬರುತ್ತೆ ಅಂತ. ಆ ವಿಡಿಯೋ ನಾನು ಮಾಡಿದ್ದು ಒಂದು ಆಲ್ಮೋಸ್ಟ್ 4-5 months ಮುಂಚೆ ಮಾಡಿದ್ದು ನಾನು ಆ ವಿಡಿಯೋನ. ಆ್ಯಂಡ್ ಅದಾದಮೇಲೆ ನಾನು ರೈಸಿನ ವಿಡಿಯೋ ಮಾಡ್ಬೇಕಂತ ಅನ್ಕೋತಾನೇ ಇದ್ದೀನಿ, ಆಗೇ ಇರಲಿಲ್ಲ ಇಷ್ಟು ದಿನ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ, ಆ್ಯಕ್ಚುಲಿ ಒಂದು 2 weeks ಮುಂಚೆ ಮಾಡೋಣ ಅಂತ ಇಟ್ಕೊಂಡಿದ್ದೆ ಅದನ್ನ, ಆಯಿತಾ. ಅದು ಆಗಲಿಲ್ಲ, ಅವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅದನ್ನು ಸ್ಕಿಪ್ ಮಾಡಬೇಕಾಯ್ತು ವಿಡಿಯೋ ನಾನು. ಸೊ ಇವತ್ತು ಮಾಡ್ತಿದ್ದೀನಿ ಅದನ್ನ. ಸೊ 100 ಗ್ರಾಮ್ ರೈಸು ಬೇಯಿಸಿದ್ರೆ ಎಷ್ಟು ಬರುತ್ತೆ ವೆಯ್ಟ್ ಅಂತ ಅದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ. ಅದರಲ್ಲಿ ಏನೂ ಇಲ್ಲ, ತುಂಬ ಬೇಸಿಕ್, ಅದು ಆನ್ಸರ್ ಸಿಗುತ್ತೆ ಅಷ್ಟೇ ನಿಮಗೆ. 100 grams = ಇಷ್ಟು ಅಂತ. ಅದು ನಾನು ಇನ್ಸ್ಟಾಗ್ರಾಮಿಗೆ ರೀಲ್ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ ಬೇಕಾರೆ ಅಲ್ಲಿ. ಸೊ ಇದೊಂದು ಡಿಸ್ಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಮೆಟಬಾಲಿಸಮ್ ಬಗ್ಗೆ. ಸೊ ಐ ಹೋಪ್ ಹೆಲ್ಪ್ ಆಗಿದೆ ಅನ್ಕೋತೀನಿ. ಟೈಮ್ ಎಷ್ಟಾಯ್ತು ಈಗ? 3:15.